ಹಲೋ ಫ್ರೆಂಡ್ಸ್, ಇವಾಗ ನೋಡೋದ್ರಲ್ಲ ಈ ಥರ ಸೂಪರಾಗಿ ಅಲೈಟ್ ಮೋಷನ್ ಆಪಲ್ಲಿ 3D ಆ್ಯನಿಮೇಷನ್ ವೀಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ಕೆಳಗಡೆ ಕಾಣೋ ರೆಡ್ ಬಟನ್ ಸಬ್ಸ್ಕ್ರೈಬ್ ಆಗಿದ್ದು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ನಾನು ಇಲ್ಲಿ ಯೂಸ್ ಮಾಡೋಂಥ PNG ಇಮೇಜಸ್ ಮತ್ತು ಬ್ಯಾಕ್ಗ್ರೌಂಡ್ ಇಮೇಜಸ್ ಎಲ್ಲ ಬೇಕಾದ್ರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಮತ್ತು ಇವಾಗ ನೋಡೋದ್ರಲ್ಲ ಈ ಥರ ಒರಿಜಿನಲ್ ವೀಡಿಯೋ ಲಿಂಕ್ ಬೇಕಾದ್ರೂ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋದಕ್ಕೆ ನಿಮಗೆ ಅಲೈಟ್ ಮೋಷನ್ ಆಪ್ ಬೇಕಾಗುತ್ತೆ. ಅಲೈಟ್ ಮೋಷನ್ ಆಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಯಾವ ಸೈಜ್ ಬೇಕು, ನಿಮಗೆ ರೆಸಲ್ಯೂಷನ್ ಯಾವ ಸೈಜ್ ಬೇಕು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. 16:9 ತೊಗೋತಾ ಇದ್ದೀನಿ ನಾನು. ನಿಮ್ಗೆ ಯಾವ ಸೈಜಲ್ಲಿ ವೀಡಿಯೋ ಬೇಕು ಆ ಸೈಜ್ನ ನೀವು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ 180p ಮತ್ತು 30p FPS ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೈಟ್ ಇಲ್ಲ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ ಅಂತ ಕಾಣ್ತಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಮೇಜ್ ಆ್ಯಂಡ್ ವೀಡಿಯೋ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ಬ್ಯಾಕ್ಗ್ರೌಂಡ್ ವೀಡಿಯೋ ಕೊಟ್ಟಿರ್ತೀನಿ, ಫೋಟೋ ಕೊಟ್ಟಿರ್ತೀನಿ ಒಂದು, ಅದನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡು ಇಲ್ಲಿ ನಿಮಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಮೂರನೇ ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಾದ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಈ ಪ್ಲಸ್ ಅಂತ ಕಾಣ್ತಿದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡಿಯೋ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಯಾವ ಸಾಂಗ್ ಬೇಕು, ನಿಮ್ಗೆ ಯಾವ ಸಾಂಗ್ ಎಡಿಟ್ ಮಾಡಬೇಕು ಅಂತಿರ್ತೀರ ಆ ಸಾಂಗ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಚಂದಿರನಲ್ಲಿದ ಈ ಬಾನಿನಲ್ಲಿ ಅಂತ ಸಾಂಗ್ ಇದೆಯಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆ, ಇವಾಗ ಸಾಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಫೋಟೋ ತೊಗೊಂಡಿರ್ತೀರಲ್ಲ, ಅದನ್ನ ಎಂಡಿಂಗ್ ತನಕ ತೊಗೋಬೇಕಾಗುತ್ತೆ. ಸಾಂಗ್ ಇದೆಯಲ್ಲ ಅಲ್ಲಿ ಎಂಡಿಂಗ್ ತನಕ ತೊಗೋಬೇಕಾಗುತ್ತೆ. ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಯಾರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. 2 ಸರಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಡಿಂಗ್ ಬರುತ್ತೆ. ವಾಪಸ್ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಪೂರ್ತಿ ಎಂಡಿಂಗ್ ತನಕ ಆ ಫೋಟೋ ಬಂದಿರುತ್ತೆ ಫ್ರೆಂಡ್ಸ್. ನೋಡ್ಬೋದು ಇವಾಗ ಎಂಡಿಂಗ್ ತನಕ ಬಂದಿದೆ. ವಾಪಸ್ ಇವಕ್ಕೆ ನಾವು ಲಿರಿಕ್ಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಪ್ಲಸ್ ಅಂತ ಕಾಣ್ತಿದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಲಿರಿಕ್ಸ್ನ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಾಪಿ ಮಾಡ್ಕೋಬೋದು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಥರ ಸಾಂಗ್ ಲಿರಿಕ್ಸು ಸಿಗುತ್ತೆ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನಾನು ಫಸ್ಟು ಸ್ಟಾರ್ಟಿಂಗ್ ತೊಗೋತೀನಿ, ಅರ್ಥವಿಲ್ಲದಿರುವ ಲೋಕ ನಮ್ಮದು ಅಂತ. ಈ ಥರ ಟೈಪ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಕೊಳ್ಳೋದು. ಓಕೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಕಲರ್ ಅಂತ ಇದೆಯಲ್ಲ ಮೇಲ್ಗಡೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಾನು ರೆಡ್ ಕಲರ್ ತೊಗೋತಾ ಇದ್ದೀನಿ. ರೆಡ್ ಕಲರ್ ಇಲ್ಲ ಗ್ರೀನ್ ಕಲರ್ ನೋಡೋದು ಯಾವ್ದು ಸೂಟ್ ಆಗುತ್ತೆ ಇಲ್ಲಿಗೆ ಅಂತ. ಎಲ್ಲೋ ರೆಡ್ ಕಲರ್ನ ತೊಗೋತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ. ಇಲ್ಲ ವೈಟ್ ಕಲರ್ ತೊಗೊಬಿಡೋದು. ವೈಟ್ ಕಲರ್ ತೊಗೊತಿದ್ದೀನಿ. ವೈಟ್ ಕಲರ್ ತೊಗೊಂಡಾದ್ಮೇಲೆ ಸೈಜ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೈಜ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಓಕೆ, ಈ ಥರ ಸಖತ್ತಾಗಿ ಬಂದಿದೆ ಪೂರ್ತಿ. ವಾಪಸ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮಗೆ ರೋಬರ್ಟ್ ರೆಗ್ಯುಲರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ವ್ಯೂ ಆಲ್ ಫಾಂಟ್ಸ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಫಾಂಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಸ್ವಲ್ಪ ಫಾಂಟ್ಸ್ ವೆರೈಟೀಸ್ ಇದೆ, ನಿಮಗೆ ಬೇಕಾದ್ರೆ ಯಾವ ಫಾಂಟ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಒಂದು ಫಾಂಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ವಾಸ್ ವಾಲ್ ಬ್ಲಡ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಬಾರ್ಡರ್ ಶ್ಯಾಡೋ ಅಂತ ಒಂದು ಆಪ್ಷನ್ ಇದೆಯಲ್ಲ ನಿಮಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಸ್ಟ್ರೋಕ್ ಅಂತಿದೆಯಲ್ಲ, ಅದನ್ನ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಎನೇಬಲ್ ಮಾಡ್ಕೊಂಡು ನೀವು ಬ್ಲ್ಯಾಕ್ ಕಲರ್ ಸ್ಟ್ರೋಕ್ನ ತೊಗೊಂಡು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನಿಮಗೆ ಲಾಸ್ಟ್ ಒನ್ ಇದೆಯಲ್ಲ ಶಾಡೋ ಅಂತ, ಶಾಡೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ಥರ ಬರುತ್ತೆ ನಿಮಗೆ. ಅದು ಶಾಡೋನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಇದೆಯಲ್ಲ, ಇದನ್ನು ಪೂರ್ತಿ ಎಂಡಿಂಗ್ ತನಕ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಎಲ್ಲಿ ತನಕ ಸಾಂಗ್ ತೊಗೊಂಡಿದ್ರೆ ಅಲ್ಲಿ ತನಕ ತೊಗೊಳ್ಳಿ. ಇನ್ನು 2 ಸರಿ ಕ್ಲಿಕ್ ಮಾಡಿ ವಾಪಸ್ ಈ ಐಕನ್ ಕಾಣಿಸ್ತಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಪೂರ್ತಿ ಎಂಡಿಂಗ್ ತನಕ ಬಂದಿರುತ್ತೆ. ನೋಡ್ಬೋದು ಎಂಡಿಂಗ್ ತನಕ ಬಂದಿದೆ. ಈಗ ವಾಪಸ್ ನೀವು ಇದನ್ನ ಸಾಂಗ್ನ ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನಿಮಗೆ ಯಾವ ಸಾಂಗ್ ಲಿರಿಕ್ಸ್ ಇರುತ್ತಲ್ಲ, ಅದನ್ನ ಪೂರ್ತಿ ಎಂಡಿಂಗ್ ತನಕ ಕಟ್ ಮಾಡ್ಕೊಳ್ಳಿ. ಈಗ ತೋರಿಸ್ತೀನಿ ನೋಡಿ ನಾನು. ಅಲ್ಲಿಗೆ ನಿಲ್ಲಿಸ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಸ್ಪ್ಲಿಟ್ ಆಗುತ್ತೆ. ಇದೇ ರೀತಿ ಎಂಡಿಂಗ್ ತನಕ ನೀವು ಲಿರಿಕ್ಸ್ಗೆ ಮ್ಯಾಚ್ ಆಗೋ ಥರ ಎಲ್ಲ ಸಾಂಗ್ನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಪೂರ್ತಿ ಎಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋದನ್ನ.
ನೋಡ್ಬೋದು ಇಲ್ಲಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪೂರ್ತಿ ಎಲ್ಲನೂ ಸ್ಪ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಇದನ್ನೆಲ್ಲ ಸ್ಪ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ವಾಪಸ್ ಇದಕ್ಕೆ ನೀವು ಒಂದೊಂದೇ ಲಿರಿಕ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಫಸ್ಟ್ ನಾನು ಲಿರಿಕ್ಸ್ ಆ್ಯಡ್ ಮಾಡಿದ್ದೀನಿ ಫಸ್ಟ್ ಒಂದಕ್ಕೆ. ಈಗ ಸೆಕೆಂಡ್ ಒಂದು ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆ ಟೆಕ್ಸ್ಟ್ನ ಆ್ಯಡ್ ಮಾಡ್ತಾ ಬರಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಹಂಗಾದ್ರೆ ನಿಮಗೆ ಎಲ್ಲದಕ್ಕೂ ಒಂದೇ ಎಫೆಕ್ಟ್ ಬೀಳುತ್ತೆ, ಇಲ್ಲ ಅಂತಂದರೆ ಚೇಂಜ್ ಆಗ್ತಾ ಇರುತ್ತೆ. ನೋಡ್ಕೊಂಡು ಪೂರ್ತಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಪೂರ್ತಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನಾನು ಎಲ್ಲದಕ್ಕೂ ಇಲ್ಲಿ ಲಿರಿಕ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಪೂರ್ತಿ ಎಲ್ಲದಕ್ಕೂ ಲಿರಿಕ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿರಿಕ್ಸ್ನ ಕರೆಕ್ಟಾಗಿ ಸೆಂಟ್ರಿಗೆ ತೊಗೋಬೇಕಾಗತ್ತೆ ನೀವು. ಸೆಂಟ್ರಿಗೆ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ತೊಗೊಳ್ಳಿ. ಒಂದೊಂದೇ ಲಿರಿಕ್ಸ್ನ ತೊಗೊಂಡು ಈ ಸೆಂಟ್ರಿಗೆ ತೊಗೋಬೇಕಾಗತ್ತೆ. ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಲಿರಿಕ್ಸ್ನ ತೊಗೊಂಡು ಅದೇ ರೀತಿಯೇ ಸೆಂಟ್ರಿಗೆ ಆ್ಯಡ್ ಮಾಡ್ಕೊಳ್ಳಿ. ಅವ್ರು ಕೂತಿರ್ತಾರಲ್ಲ ಅದರಿಂದ ಮೇಲ್ಗಡೆಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋದು ಒರಿಜಿನಲ್ ವೀಡಿಯೋ ಬೇಕಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಂಡು ಟೆಲಿಗ್ರಾಮ್ ಜಾಯ್ನ್ ಆಗಿ ನಿಮಗೆ ಒರಿಜಿನಲ್ ವೀಡಿಯೋ ಸಿಗುತ್ತೆ. ಮತ್ತು ನಾನು ಇಲ್ಲಿ ಯೂಸ್ ಮಾಡಿರೋ PNG ಇಮೇಜಸ್ ಮತ್ತು ಬ್ಯಾಕ್ಗ್ರೌಂಡ್ ಇಮೇಜ್ ಎಲ್ಲ ಲಿಂಕ್ ಬೇಕಾದ್ರೆ ನಿಮ್ಗೆ ಕೆಳಗಡೆ ಸಿಗುತ್ತೆ ಅಂತ ಹೇಳ್ತಾ ಇದನ್ನು ಪೂರ್ತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಪ್ಲೇ ಮಾಡಿ ನೋಡೋದು ಯಾವ ಥರ ಬಂದಿದೆ ಅಂತ. ಓಕೆ, ಕರೆಕ್ಟಾಗಿ ಬಂದಿದೆ ಪರ್ಫೆಕ್ಟಾಗಿ. ಇವಾಗ ಇದಕ್ಕೆ ನಾವು ಎಫೆಕ್ಟ್ ಆ್ಯಡ್ ಮಾಡೋದು ಫ್ರೆಂಡ್ಸ್. ಈಗ ಅದು ಲಿರಿಕ್ಸ್ ತೊಗೊಂಡಿರ್ತಾರಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಡ್ ಎಫೆಕ್ಟ್ ಅಂತ ಒಂದಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಬಂದರೆ ಲಾಸ್ಟ್ ಇಲ್ಲಿ ಒಪಾಸಿಟಿ ಆ್ಯಂಡ್ ವಿಸಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಇಲ್ಲಿ ಮೂರನೇ ಆಪ್ಷನ್ ಇದೆ, ಅದೇನು ಹೆಸರು ಬರ್ತಾ ಇಲ್ಲ ನನಗೆ. ಮೂರನೇ ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಪೂರ್ತಿ ನೀವು ಫಸ್ಟ್ ಅದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಸೈಡಲ್ಲಿ ಕೀ ಫ್ರೇಮ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಪೂರ್ತಿ ಮೈನಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮೈನಸ್ ಮಾಡ್ಕೊಂಡಾದ್ಮೇಲೆ ವಾಪಸ್ ನೀವು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಬಂದು ಅದನ್ನು ಪೂರ್ತಿ ಪ್ರೆಸ್ ಮಾಡ್ಕೊಳ್ಳಿ, ಝೀರೋ ಮಾಡ್ಕೊಳ್ಳಿ. ಅದನ್ನು ಝೀರೋ ಮಾಡ್ಕೊಂಡಾದ್ಮೇಲೆ ವಾಪಸ್ ಇನ್ನೂ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಬಂದು ಎಂಡಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ವಾಪಸ್ ಆ್ಯಡ್ ಮಾಡ್ಕೊಂಡು ಅದನ್ನು ಪೂರ್ತಿ ಅದು ಹಾಗೇ ಇರಲಿ ಅದೇನು ಚೇಂಜ್ ಮಾಡೋದು ಬೇಕಾಗಿಲ್ಲ. ವಾಪಸ್ ಎಂಡಿಂಗ್ ಬಂದು ಅದನ್ನು ನೀವು 1000 ಮಾಡ್ಕೊಳ್ಳಿ. 1000 ಮಾಡ್ಕೊಂಡ್ರೆ ಇವಾಗ ಎಫೆಕ್ಟ್ ಯಾವ ಥರ ಬಂದಿದೆ ಅಂತ ನೋಡೋದಾ? ಓಕೆ, ನೋಡ್ಬೋದು ಎಫೆಕ್ಟ್ ಸಖತ್ತಾಗಿ ಬಂದಿದೆ. ಇವಾಗ ವಾಪಸ್ ಈ ಎಫೆಕ್ಟ್ನ ನೀವು ಎಲ್ಲದಕ್ಕೂ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಒಂದೊಂದೇ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗಿಲ್ಲ ಫ್ರೆಂಡ್ಸ್. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ 3 ಡಾಟ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಪಿ ಎಫೆಕ್ಟ್ ಅಂತಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ವಾಪಸ್ ನೀವು ಈ ಲೇಯರ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಅಂತಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಎಫೆಕ್ಟ್ ಅಂತಿರುತ್ತೆ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲದಕ್ಕೂ ಪೇಸ್ಟ್ ಮಾಡ್ಕೊಳ್ತಾ ಹೋಗಿ. ಪೂರ್ತಿ ಎಲ್ಲ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ವಾಪಸ್ ನೀವು ಈ ಪ್ಲಸ್ ಅಂತ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಆ್ಯಂಡ್ ವಿಡಿಯೋ ಅಂತಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನಾನು ನಿಮಗೆ ಟ್ರೈನ್ದು ಒಂದು ವಿಂಡೋದು ನಿಮಗೆ ಒಂದು PNG ಇಮೇಜ್ ಕೊಟ್ಟಿರ್ತೀನಿ ಅದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ಇಲ್ಲಿ ಬ್ಲೈಂಡಿಂಗ್ ಅಂತ ಒಪಾಸಿಟಿ ಅಂತ ಒಂದು ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಾರ್ಕ್ ಅಂತಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಾರ್ಕ್ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಸ್ಕ್ರೀನ್ಗೆ ಅಡ್ಜಸ್ಟ್ ಆಗುತ್ತೆ. ವಾಪಸ್ ಇವಾಗ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮೂರನೇ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅದನ್ನು ಸ್ವಲ್ಪ ದೊಡ್ಡದು ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂರ್ತಿ ಸ್ಕ್ರೀನ್ ಅಡ್ಜಸ್ಟ್ ಆಗೋ ಥರ ಮಾಡ್ಕೊಳ್ಳಿ. ವಾಪಸ್ ಇದನ್ನು ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ಓಕೆ ಕರೆಕ್ಟಾಗಿ ಬಂದಿದೆ. ವಾಪಸ್ ಇದನ್ನು ನೀವು ಎಂಡಿಂಗ್ ತನಕ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಆರೋ ಮಾರ್ಕ್ ಇದೆ ಅದನ್ನ 2 ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಡಿಂಗ್ ತನಕ ಬರುತ್ತೆ. ನೋಡ್ಬೋದು ಎಂಡಿಂಗ್ ತನಕ ಬಂದಿದೆ. ವಾಪಸ್ ಇವಾಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅದನ್ನು ಪೂರ್ತಿ ಫಸ್ಟ್ ಒಂದು ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪೂರ್ತಿ ಈ ಥರ ಎಂಡಿಂಗ್ ತೊಗೋಬೇಕಾಗುತ್ತೆ. ಎಷ್ಟು ಎಂಡಿಂಗ್ ಇದೆ ನೋಡ್ಕೊಂಡು ತೊಗೊಳ್ಳಿ. ಎಂಡಿಂಗ್ ತೊಗೊಂಡಾದ್ಮೇಲೆ ಫಸ್ಟ್ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಪೂರ್ತಿ ಎಂಡಿಂಗ್ ಬರಬೇಕಾಗುತ್ತೆ ಫ್ರೆಂಡ್ಸ್. ಎಂಡಿಂಗ್ ಬಂದು
ಅಲ್ಲೊಂದು ಕೀ ಫ್ರೇಮ್ನ ಆಡ್ ಮಾಡಿಕೊಂಡು ಅದನ್ನ ಪೂರ್ತಿ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ಥರ ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇವಾಗ ಫೈನಲಾಗಿ ಯಾವ ಥರ ಬಂದಿದೆ ವಿಡಿಯೋ ಅಂತ. ಇವಾಗ ಪ್ಲೇ ಮಾಡಿ ನೋಡ್ತೀನಿ ನೋಡಿ. ಎಲ್ಲ ಇಲ್ಲಿ ಒಳ್ಳೆಯದು ಹಾಗೆ. ಓಕೆ ಫ್ರೆಂಡ್ಸ್, ಫೈನಲಾಗಿ ವಿಡಿಯೋ ಸಖತ್ತಾಗಿ ಬಂದಿದೆ. ಇದೇ ರೀತಿ ವಿಡಿಯೋನ ನಿಮ್ಮ ಫೋಟೋ ಹಾಕಿ ಅಥವಾ ನಿಮ್ಮ ಫ್ರೆಂಡ್ಸ್ ಫೋಟೋ ಹಾಕಿ ಈ ಥರ ಆ್ಯಡ್ ಮಾಡ್ಕೋಬೋದು. ಸಿಂಪಲಾಗಿ ಈ ಥರ 3D ವಿಂಡೋ ಎಫೆಕ್ಟ್ನ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ CS Tech ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಸೇವ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಮೇಲ್ಗಡೆ ಒಂದು ಆರೋ ಮಾರ್ಕ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಿಪೇರಿಂಗ್ ಟು ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ವಿಡಿಯೋ ಸೇವ್ ಆಗುತ್ತೆ ಫ್ರೆಂಡ್ಸ್.